ಅದನ್ನು ಕೇಳಕ್ಕೆ ಹೋಗಿ 2 ಸಾರಿ ಮಾತಾಡಕ್ಕೆ ಹೋದಕ್ಕೆ ನನ್ನ ಮೇಲೆ FIR ಮಾಡಿದ್ರು. ಮಾಡ್ತೀವಿ ಅಂತಲೇ ಹೋಗಿದ್ರು 2 ಸಾರಿ. ಕಾಸು ಕಟ್ರಿ ತಗೊಂಡವ್ರು ಫೈನು 500 ರೂಪಾಯಿ 600 ರೂಪಾಯಿ. ನನ್ನ ಮಗ ಅಂಗಡಿ ಎತ್ತಿದ ತಕ್ಷಣ ಅಟ್ಯಾಕ್ ಆಗೋಗ್ಬಿಟ್ಟು ನಮ್ಮ ಕಷ್ಟ ಎಷ್ಟೈತೆ ಅನ್ನೋದು ಆ ದೇವ್ರಿಗೆ ಗೊತ್ತು. ಯಾರೂ ನಮ್ಗೆ ಅಯ್ಯೋ ಅಂತ ಇಲ್ಲ. ತುಂಬ ತೊಂದರೆ ಆಗ್ತಾಯಿದೆ ಮೇಡಮ್. 1 ವರ್ಷ 2 ತಿಂಗಳಾಯಿತು ಅಂಗಡಿ ಎತ್ಸಿ. 1 ವರ್ಷ 2 ತಿಂಗಳಾಯ್ತು ಎತ್ಸಿ, ಇನ್ನೂ ಬಿಟ್ಟಿಲ್ಲ. ಅವ್ರು ಹೇಳ್ತಾರೆ ಮಾಡಿಕೊಡ್ತೀವಿ, ಹಾಕ್ಸ್ತೀವಿ, ವೆಂಡರ್ ಝೋನ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಅಷ್ಟೇ. ಏನೂ ಮಾಡ್ತಾಯಿಲ್ಲ. 1 ವರ್ಷ 2 ತಿಂಗಳಿಂದ ಹಿಂಗೆ ಜೀವನ ನಡೆಸ್ತಾ ಇದ್ದೀವಿ. ಬೇರೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗಿದೆ ಪರಿಸ್ಥಿತಿ. ಏನು ಸ್ಪಂದಿಸ್ತಾನೂ ಇಲ್ಲ ಮೇಡಮ್. ಅವರು ಬರ್ತಾನೂ ಇಲ್ಲ, ಏನು ಮಾಡ್ತಾನೂ ಇಲ್ಲ. ಅವ್ರು ಹೇಳ್ತಾರೆ, ನಾವು ಕೇಳಬೇಕಷ್ಟೇ. ಹೋಗಿದ್ದೀವಿ, ಎಲ್ಲರ ಹತ್ರಕ್ಕೂ ಹೋಗಿದ್ದೀವಿ ಮೇಡಮ್. ಆಗಿದೆ ಎಲ್ಲ ಕಡೆ ಹೋಗಿದ್ದೀವಿ, ಆದರೂ ಬಿಡ್ತಾಯಿಲ್ಲ. ಎಲ್ಲ ಕಡೆ ಇದೆ, ನಮ್ಮ ಜಯನಗರದಲ್ಲಿ ಮಾತ್ರ ಇಲ್ಲ ಅಷ್ಟೇ. ಅದೇನೆ, ಯಾಕಂದ್ರೆ ಇದು 1 ವರ್ಷದಿಂದ ಆಲ್ಮೋಸ್ಟ್ ತೆಗ್ಸಿದ್ದಾರೆ. 1 ವರ್ಷದಲ್ಲಿ ಇವಾಗ ಏನೇನು ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಏನು ರೆಸ್ಪಾನ್ಸ್ ಮಾಡಿಲ್ವಾ? ಏನು ಒಂಚೂರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಕೇಳಿದ್ರೆ ಮಾಡಿಕೊಡ್ತೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾತಾಡಲ್ಲ. ಇಲ್ಲಿಗೆ ಮಾತ್ರ ಎತ್ಸೋದಕ್ಕೆ ಪರ್ಮಿಷನ್ ಆಗಿದೆ ಅಷ್ಟೇ ಹೇಳ್ತಾ ಇರೋದು, ಅದು ಬಿಟ್ಟರೆ ಏನೂ ಹೇಳಲ್ಲ. ಯಾವ ಒಂದು ರೀಸನಿಗೆ ಅವ್ರು ಈ ಥರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್? ಗೊತ್ತಿರುತ್ತೆ ಏನಕ್ಕೆ ತೆಗ್ಸಿದ್ದಾರೆ? ಎಲ್ಲ ಕಡೆ ಆಲ್ಮೋಸ್ಟ್ ಬಿಟ್ಟಿದ್ದಾರೆ, ಕಮರ್ಷಿಯಲ್ ಸ್ಟ್ರೀಟ್ ಆ ಕಡೆ ಎಲ್ಲ. ನಾವು ಅದನ್ನೇ ಕೇಳ್ತೀವಿ ಮೇಡಮ್. ಅದನ್ನು ಕೇಳಕ್ಕೆ ಹೋದ್ರೆ FIR ಮಾಡ್ತೀವಿ ಅಂತಾರೆ. ಅದನ್ನು ಕೇಳಕ್ಕೆ ಹೋಗಿ 2 ಸಾರಿ ಮಾತಾಡಕ್ಕೆ ಹೋದಕ್ಕೆ ನನ್ನ ಮೇಲೆ FIR ಮಾಡಿದ್ರು. ಮಾಡ್ತೀವಿ ಅಂತಲೇ ಹೋಗಿದ್ರು 2 ಸಾರಿ. ಅದನ್ನು ಕೇಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅದೇ ತೊಂದ್ರೆ ಮೇಡಮ್. ನಾವು ಇವಾಗ ನೋಡಿ ಹೊಟ್ಟೆ ಪಟ್ಟು ಬಂದಿದ್ದೀವಿ, ಊರು ಬಿಟ್ಟು ಊರಿಗೆ ಬಂದಿದ್ದೀವಿ. ಅವಾಗಲಿದ್ದು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಮಕ್ಳಿಗೋಸ್ಕರನೇ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಹೆಂಗಪ್ಪ ಬರ್ತದೆ? 1 ವರ್ಷ ಮೇಲೆ ಆಯಿತು, ಇವಾಗ ಅವ್ರು ಬಿಡ್ತಾನೆ ಇಲ್ಲ. ಇವತ್ತು ನಾಳೆ ಅಂತಾರೆ. ಇನ್ನೂ ಎಷ್ಟು ದಿವ್ಸಕ್ಕೆ ಬಿಡ್ತಾರಂತ ನಮಗೊಂದು ಹೇಳ್ತಾ ಇಲ್ಲ. ಬರೀ ಅವ್ರು ಮಾಸ್ಟ್ರುಗಳು ಬರ್ತಾರೆ, ಐಟಮ್ ಕೈ ಹಾಕ್ತಾರೆ, ಎತ್ಕೊಳ್ತಾರೆ, ಹೋಗ್ತಾರೆ, ಹಾಕ್ಬೇಡ್ರಿ ಅಂತ ಎಲ್ಲೋಗಿ ಜೀವನ ಮಾಡೋಕ್ಕಾಗ್ತದೆ? ಅವಾಗಲಿದ್ದು ಇಲ್ಲೇ ಮಾಡಿದವರು. ಐಟಮ್ಗಳು ಎತ್ಕೊಂಡು ರಿಟರ್ನ್ ಕೊಡ್ತಾರೆ ಅಥವಾ ರಿಟರ್ನ್ ಕೊಡಲ್ವಾ? ಕಾಸು ಕಟ್ರಿ ತಗೊಂಡವ್ರು ಫೈನು 500 ರೂಪಾಯಿ 600 ರೂಪಾಯಿ. ಅಜ್ಜಿ, ನೀವು ಎಷ್ಟು ವರ್ಷದಿಂದ ಇಲ್ಲಿ? 45 ವರ್ಷದಿಂದ ಮಾಡ್ತಾ ಇದ್ದೀರಮ್ಮ. ಅಷ್ಟು ವರ್ಷದಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ? ಏನು ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಯಾಕೆ ಇವಾಗ BPMP ಅವ್ರು ಬಂದು ಮಾಸ್ಟರ್ಗಳ್ನ ಹಾಕಿ ನಮ್ಮನ್ನ ಎಲ್ಲ ಎತ್ಕೊಡಿಸಿ ಗಲಾಟೆಗಳು ಮಾಡಿ ಎಲ್ಲ ಅಂಗಡಿಗಳೆಲ್ಲ ಕಿತ್ತಾಕಿ ನಮಗೆ ಏನು ಇಲ್ದಿರಂಗೆ ಬರೀ ಬಿಸಿಲಾಗ ಬಿಟ್ಬಿಟ್ಟು ಆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಿ ಮಾರ್ಕೊಂಡು. ಇಲ್ಲಿ ಜಾಗ ಕೊಡ್ತಾ ಇಲ್ಲ ನಮಗಿನ್ನ. ನಾವು ಅಲಿತಾ ಇದ್ದೀರಿ. ಬಿಸಿಲು ನೋಡಲ್ಲಿ ಹೆಂಗೆ ಸುಡುತ್ತೆ. ಇಷ್ಟು ವಯಸ್ಸಾಗಿದೆ, 70 ವರ್ಷ ಆಗಿದೆ. ಅದು ತೊಗೊಂಡಾಗ ಅಲ್ಲಿ ಹಾಕಿ ತಳ್ಕೊಂಡು ಓಡಾಡ್ರಿ ಎಂದು ಎಲ್ಲಿ ಓಡೋಗೋಣ ನಾವು? ಇಷ್ಟಾದರೂ ಯಾವ ಅಧಿಕಾರಿಗಳು ನಿಮ್ಮನ್ನು ನೋಡಕ್ಕೆ? ಯಾರೂ ನೋಡೋಕ್ಕೆ ಬರಲಿಲ್ಲ. ನೀವು ಕಂಪ್ಲೇಂಟ್ ಮಾಡಿದಿರಿ ಕೇಸಿಂದ ಕೋರ್ಟಿಂದ ಇದು ಆರ್ಡ್ರ್ ತೊಗೊಂಡು ಬಂದಿದ್ದೀರಿ. ಅದೂ ಬೇಡ ಅಂತೇಳಿ ಗಲಾಟೆ ಮಾಡಿ ಎತ್ತಿಸ್ಬಿಟ್ರು. ಸರಿ ಇಲ್ಲ, ಇದು ಸರಿಗಿಲ್ಲ, ಸರಿಗಿಲ್ಲ ಅಂತ ಅವ್ರ ಮೇಲೆ ವಾದ ಮಾಡ್ತಾರೆ. ಲಾಯರ್ ಮೇಲೆ ವಾದ ಮಾಡ್ತಾರೆ. ಏನಕ್ಕೋಸ್ಕರ ನೀವು ಆಗ್ತಾಯಿದ್ದೀರಾ? ಇದು ಎತ್ತು ಮಾಡಿದ್ದೀರಿ, ಯಾರು ಕೊಡೋಲ್ಲ ಇಲ್ಲಿ ಜಾಗ. ಬೀದಿ ಮೇಲೆ ಹೋಗಿ ವ್ಯಾಪಾರ ಮಾಡಿ ತಳ್ಳಾಡ್ಕೊಂಡ್ರು ಅಂದರೆ ನಮ್ಗೆ ತಳ್ಳಾಡೋಕ್ಕಾಗುತ್ತಮ್ಮ? ನಾವು ಇದರಿಂದನೇ ಬದುಕಿದ್ದು. ನಾವು ಅಷ್ಟು ವರ್ಷದಿಂದನೂ ಆವಾಗಿಂದ ನಮಗೇನು ತೊಂದರೆನೇ ಇರಲಿಲ್ಲ. ಇವಾಗ ಇಷ್ಟು ಕಷ್ಟ ಕೊಡ್ತಾವ್ರೆ ನಮಗೆ. ಎಲ್ಲ ಕಡೆ ಇದೆ, ಜಯನಗರ ಒಂದೇನೇ ಇಲ್ಲ. ಮಾಸ್ಟರ್ಗಳು ಬಂದು ನಿಲ್ಲಿಸೋದೇ ಸಾಕು, ಓಡಿಸ್ತಾ ಇರ್ತಾರೆ. ನಿಮ್ಮ ಹತ್ರ ಏನಾದರೂ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರಾ? ಇಲ್ಲ, ಕಲೆಕ್ಷನ್ ಯಾರಿಗೂ ನಾವು ಇಷ್ಟು ವರ್ಷದಿಂದ ನಾವು ಯಾರಿಗೂ ಕಲೆಕ್ಷನ್ ಕೊಟ್ಟಿಲ್ಲ ಅಮ್ಮ. ಪೊಲೀಸವ್ರಿಗಾಗಲಿ ಕಾರ್ಪೊರೇಷನ್ನವ್ರಿಗಾಗಲಿ ಯಾರಿಗೂ ಕೊಟ್ಟಿಲ್ಲ ನಮಗೆ. ನಿಮ್ಮ ಹತ್ರ ಇರೋ ಐಟಮ್ಸ್ ತಗೊಂಡು ಹೋಗ್ತಾರಾ ಅವರು? ತೊಗೊಂಡೋಗೋಕ್ಕೆ ನಾವು ಬಿಡಲ್ಲ. ಬರ್ತಾರೆ, ತೊಗೊಂಡೋಗೋಕ್ಕೆ ನಾವು ಬಿಡಲ್ಲ. ನಮ್ಗೆ ಯಾಕೆ ನಾವು ದುಡ್ಡು ಹಾಕಿ ಗಾಡಿಗಳು ಬಂದು ಎತ್ತಾಕೊಳ್ತಾರೆ. ಬೆಟ್ಟ ಇತ್ತಗೊಂಬಂದ್ಬಿಟ್ಟು ಬುಲ್ಜಾರ್ದವ್ರಿಗೆ ತೊಗೊಂಬಂದೆಲ್ಲ ತಳ್ಳಿ ಮಾಡಿ ಎಲ್ಲ ಎತ್ತಾಕೊಂಡು ಹೋಗ್ತಾರೆ. ನಾವು ಗಲಾಟೆ ಮಾಡಿ ಕಿತ್ಕೋಬೇಕು. ಲಾಯರ್ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸರಿ ಇಲ್ಲ, ನೀವು ಏನಕ್ಕೆ ತೊಗೊಂಬಂದಿದ್ದೀರಾ, ನಾವು ಬಿಡೋದಿಲ್ಲ ಇಲ್ಲಿ ಅಂತ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಎಷ್ಟು ಪಬ್ಲಿಕ್ ಹೇಳಿದ್ರು ಇಲ್ಲ. ವಯಸ್ಸಾದವರು ಎಲ್ಲ ನಮ್ಮ ಹತ್ರ ಬರೋರು, ತೊಗೊಂಡು ಹೋಗೋರು. ಇವಾಗ ಇಲ್ಲಿ ಏನು ಐಟಮು ಸಿಕ್ಕಲ್ಲ. ಒಳ್ಳೆ ಮಸಾಣ ಮಾಡ್ದಂಗೆ ಮಾಡಿಬಿಟ್ಟವ್ರೆ. ಒಂದು ಕಸ್ಟಮರ್ ಬರೋಲ್ಲ. ಮೊದಲಿದ್ದು ಜಯನಗರಕ್ಕೂ ಈಗಿರೋ ಜಯನಗರಕ್ಕೂ ಏನು ವ್ಯತ್ಯಾಸ ಅಂದರೆ ಎಲ್ಲ ಮಸಾಣ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಯಾರು ಕಸ್ಟಮರ್ಗಳು ಬರೋಲ್ಲ, ಅಂಗಡಿಗಳಿಲ್ಲ ಅಂತ. ಇಲ್ಲಿ ಒಬ್ಬರೂ ನಿಂತ್ಕೊಳಕ್ಕೆ ಅವರು ಬಿಡೋಲ್ಲ. ನಿಂತ್ಕೊಂಡ್ರೆ ಓಡಿಸ್ತಾ ಇರ್ತಾರೆ. ನಾವು ಓಡಿಸ್ಕೊಂಡವಾಗ ವಯಸ್ಸಾದವ್ರು ಅವರು ಬಂದರೆ ಅವ್ರ ಮೇಲೆ ಗಾಡಿ ಹೋಗಲ್ವಾ? ನಮ್ಮನ್ನು ಇಲ್ಲಿ ಏನು ತೊಂದರೆನೇ ಇಲ್ಲ. ಈ ಜಾಗನ ಏನೋ ಒಂದು ಬಸ್ಸು ಗಿಸ್ಸು ಕಾರ್ ಗೀರು ಏನೂ ಬರ್ತಾ ಇರಲಿಲ್ಲ. ಎಲ್ಲ ಗಾಡಿಗಳು ವೆಹಿಕಲ್ಲು ಕಾರು ಒಂದೊಂದು 2 ಓಡಾಡೋವು. ಇಲ್ಲಿ ಒಂದಿಬ್ಬರು ತೊಂದರೆ ಮಾಡಿದ್ರು, ಓಡಾಡೋಕ್ಕೆ ಜಾಗ ಬಿಡ್ತೀರ ತೊಂದರೆ ಮಾಡಿದ್ರು. ಅವ್ರು ಇವಾಗೆಲ್ಲ ಅವ್ರು ಚೆನ್ನಾಗವ್ರೆ. ಇವಾಗ ನಮಗೆ ಏನೂ ಇಲ್ಲ. ಅದ್ರದ್ದೇ ಕಂಪ್ಲೇಂಟ್ ಒಂದು 20 ಹೋಗಿತ್ತು. ಅದರಿಂದ ನಮ್ಮನ್ನು ಈ ಥರ ಮಾಡಿದ್ದಾರೆ. ನೀವು ಓಡಾಡೋ ಜನಕ್ಕೆ ಜಾಗ ಬಿಡಲ್ಲ, ಕಸ್ಟಮರ್ಗಳು ಬೈತೀರಾ, ಅದು ಇದು ಅಂತ ಹೇಳಿ. ನಾವು ಬೈಯೋರು ಯಾರೋ, ಒಳ್ಳೆಯವ್ರಿಗೂ ಅದೇನೆ, ಕೆಟ್ಟವ್ರಿಗೂ ಅದೇನೆ. ಹೌದು, ಹೇಳಿದ್ದೀರಲ್ಲ ಅವ್ರಿಗೂ.
ಅವ್ರಿಗೂ ಹೇಳಿದ್ದೀರಿ, ಮನವಿ ಮಾಡಿದ್ರಿ, ಅವ್ರೇನು ಕಿವಿಗೆ ಹಾಕ್ಕೊಂಡ್ಲಿಲ್ಲ. ಜೈನ್ ಕಮಿಷನರ್ ಹತ್ರಕ್ಕೆ ಹೋಗಿದ್ರಿ, ಆ ಎಮ್ಮ ಒಪ್ತಾನೆ ಇಲ್ಲ. ಎಲ್ಲ ಒಪ್ಪಿದ್ರು ಆ ಎಮ್ಮ ಒಪ್ತಾ ಇಲ್ಲ. ಏನೋ ಅದು ಅವ್ರದ್ದೇ ಜಾಗ ಅಂತೆ, ಈ ಜಾಗ ಅವ್ರದ್ದೇ ಅಂತೆ, ಅದಕ್ಕೆ ಬಿಡಲ್ವಂತೆ ನಮ್ಮನ್ನು. ತಳ್ಳು ಗಾಡಿ ಬಂದ್ರ ಮೇಲೆ ವ್ಯಾಪಾರ ಹೇಗಿದೆ? ಕಮ್ಮಿ ಇದೆ, ಇಲ್ಲಮ್ಮ, ಮೊದಲ ವ್ಯಾಪಾರನೇ ಇಲ್ಲ. ಮತ್ತೆ ಜೀವನಕ್ಕೆ ಹೇಗೆ? ಇನ್ನೇನು ಮಾಡೋ, ಸಾಲಗಳು ಮಾಡಿದ್ದೀರಿ, ಬಡ್ಡಿಗಳು ಕಟ್ತೀರಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಮನೆಗೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಿಲ್ಲ, ಅವ್ರಿಗೆ ದುಡ್ಡುಗಳು, ಮನೆ ಬಾಡಿಗೆ ಕಟ್ಟಬೇಕು, ಹೆಂಗೆ ಸಂಸಾರ ಮಾಡೋದು? ನನ್ನ ಮಗ ಅಂಗಡಿ ಎತ್ತಿದ ತಕ್ಷಣ ಅಟ್ಯಾಕ್ ಆಗೋಗ್ಬಿಟ್ನಮ್ಮ. ನೀವು ಇದನ್ನ ಎಲ್ಲಿ ಕೂಡ ಹೇಳಿಲ್ವಾ? ಹೇಳಿದ್ರಿ, ಎಲ್ಲ ಮಾಡಿದ್ರಿ, ಯಾರೂ ಕಿವಿಗೆ ಹಾಕ್ಕೊಂಡಿಲ್ಲ. ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಕೊನೆಗೆ ಮಾಡಲ್ಲ, ಆಗಲ್ಲ, ಕೊಡೋಕ್ಕೆ ಜಾಗ ಅಂದ್ಬಿಟ್ರು. ಕೊಡ್ತಾ ಇಲ್ಲ, ಕೊಡೋರ್ಗೂ ಆಗೋಡ್ಸೋದಿಲ್ಲ. ಯಾರೂ ನಮಗೆ ಮುಂದೆ ಬಂದವ್ರಿಗೆ ಹಂಗೆ ಹಿಂದಕ್ಕೆ ತಳ್ಳಿಬಿಡ್ತಾರೆ. ಈಗ ನಮಗ್ ಗೊತ್ತಿರೋ ಹಾಗೆ ಇದು ಕ್ಲೋಸ್ ಆಯ್ತಲ್ಲ, ಎತ್ತಿಸ್ಬೇಕಾದ್ರೆ ಬಂದ್ಬಿಟ್ಟು ಸೌಮ್ಯ ರೆಡ್ಡಿ ಇದ್ರು, ಅವರು ಆದ್ಮೇಲೆ ಚೇಂಜ್ ಆದ್ರು. ಹೌದು, ಬಂದ ಎಮ್ಮೆಲ್ಯೆ ನಿಮ್ಗೆ ಏನು ಸಪೋರ್ಟ್ ಮಾಡಿಲ್ಲ? ಮಾಡಿಲ್ಲ, ಯಾರೂ ಮಾಡಿಲ್ಲ. ಕೊಡ್ತೀನಿ ನಿಮ್ಗೆ ಅದೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಲಾಸ್ಟ್ಗೆ ಇಲ್ಲಿ ಕೊಡೋಕ್ಕಾಗೋದಿಲ್ಲ ನಮಗೆ, ಇಂದೇ ರೋಡಲ್ಲಿ ಕೊಡ್ತೀನಿ ಅಂದರು. ಬರ್ತೀರಿ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಬಂದು ನಿಮ್ಗೆ ಜಾಗ ಮಾಡಿಕೊಡ್ತೀರಿ ಅಂದರು. ಅದಕ್ಕೂ ಬಂದಿಲ್ಲ, ಆಗಿಲ್ಲ. ಎಮ್ಮೆಲ್ಯೆ ನಿಮ್ಮ ಏರಿಯಾಗೆ ಇಲ್ಲಿ ಫೋರ್ತ್ ಬ್ಲಾಕ್ ಬಂದಿದಾರ ಒಂದ್ಸರಿನಾದ್ರು? ಅಯ್ಯೋ ಬಂದಿಲ್ಲ ಅಮ್ಮ. ಓಟ್ ಮೊದಲು ಬಂದಿದ್ರು 1-2 ಸಲ, ಓಟ್ ಆದ್ಮೇಲೆ ಬಂದಿಲ್ಲ. ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಇವಾಗ ಏನಾದ್ರು ಸಪೋರ್ಟ್ ಮಾಡ್ತಾರೆ ಅಂತ? ಮಾಡಲ್ಲ, ಅವರು ಮಾಡಂಗಿದ್ರೆ 5 ತಿಂಗಳಿಂದ ಮಾಡ್ದಿರ ಇರ್ತಾ ಇರಲಿಲ್ಲ. ಅವ್ರಿಗೇನು ಅಂದರೆ ಅವ್ರಿಗೊಂದು ಧೈರ್ಯ ಬಂದಿದೆ, ನಾವು ಯಾಕೆ ಅವ್ರಿಗೆ ಕೊಡಬೇಕು, ನಾವು ಇನ್ನೂ ಓಡಾಡೋಕ್ಕೆ ಜನಗಳಿಗೆ ಅಲ್ಲಿ ಚೇರ್ಗಳು ಹಾಕ್ಕೊಡ್ತಿದ್ದೀರಿ, ಅವ್ರ ಕಡೆಯಿಂದ ಒಂದು 5,000 ರೂಪಾಯಿ, 500 ಓಟ್ 600 ಓಟ್ ಬರುತ್ತೆ ನಮಗೆ, ಅವರೆಲ್ಲ ಸನ್ಮಾನ ಮಾಡಿದ್ದಾರೆ, ನಾವೇನು ಮಾಡಿಲ್ಲ ಅಲ್ವಾ, ಅದಕ್ಕೆ ನಮಗೆ ಕೊಡ್ತಾ ಇಲ್ಲ. ನೀವು ವೋಟ್ ಹಾಕಲ್ಲ ಅವರಿಗೆ ಅಂತನಾ? ಹಾಕಲ್ಲ, ನೀವು ಹಾಕಲ್ಲ ಅವರಿಗೆ? ಇವಾಗ ಹಾಕಲ್ಲ, ಇವಾಗ ಹಾಕಲ್ಲ, ಮೊದಲು ಹಾಕಿದ್ದೀರಿ. ಮತ್ತು ನಾವು ಕಾಂಗ್ರೆಸ್ಸೇ ಹಾಕ್ತಾ ಇದ್ದೀವಿ, ನಾವು ಯಾವಾಗೂ ಕಾಂಗ್ರೆಸ್ಸೇ ಹಾಕ್ತಾ ಇದ್ದೀವಿ. ಇನ್ಮೇಲೆ ಹಾಕಲ್ಲ? ಹಾಕಲ್ಲ, ಇವಾಗ ಕಾಂಗ್ರೆಸ್ಗೆ ನಾವು ಹಾಕೋದು. ಅವತ್ತಿಂದ ಇವತ್ತವರೆಗೂ ನಾವು ಕಾಂಗ್ರೆಸ್ ಅವರು ನಮ್ಮನ್ನು 45 ವರ್ಷದಿಂದ ನಮಗೆ ತೊಂದರೆ ಕೊಟ್ಟಿಲ್ಲ ಯಾರೂ. ನಾವು ಇವಾಗ ಹಾಕೋದೇ ಅವ್ರಿಗೆ, ಸೌಮ್ಯ ರೆಡ್ಡಿಗೆ ಹಾಕೋದು. ಏನು ಭಯ ಏನಿಲ್ಲ ನಮಗೆ. ಯಾರು ನಮಗೆ ಸಹಾಯ ಮಾಡ್ತಾರೋ, ಅನ್ನ ತಿನ್ನಕ್ಕೆ ದಾರಿ ತೋರಿಸ್ತಾರೆ, ಅವ್ರನ್ನೇ ತಾನೇ ಕಾಲು ಹಿಡಿಬೇಕು ನಾವು. ಇವ್ರನ್ನೆಲ್ಲ ಕೇಳಿಕೊಂಡು ಬೇಡ್ಕೊಂಡು 4 ತಿಂಗಳಿಂದ ತಿರುಗಾಡಿ ನಮ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ನಮಗೆ. ನೋಡಿ ಅಲಿತಾ ನೋಡಿ, ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಇವಾಗ ತಂದಿದ್ದೀರಿ ಐಟಮ್ ಜೋಡಿಸ್ತಾ ಇದ್ದೀವಿ ನಾವು. ನಮ್ಮ ಕಷ್ಟ ಎಷ್ಟೈತೆ ಅನ್ನೋದು ಆ ದೇವ್ರಿಗೆ ಗೊತ್ತು. ಯಾರೂ ನಮ್ಗೆ ಅಯ್ಯೋ ಅಂತ ಇಲ್ಲ. Beat Plus Karnataka.